ನಮಸ್ತೆ ಮಿತ್ರರೇ, ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಿದರೆ, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜ್ಯೋತಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ. ಯಾವುದೇ ಕಾರಣಕ್ಕೂ ಕೂಡ ದೂರವಾಣಿ ಕರೆ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಇನ್ನು ಮೂರನೆಯದಾಗಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿಯ ಗ್ರಹಸ್ಥಿತಿ, ನಾಲ್ಕನೆಯದಾಗಿ ನಿಮ್ಮ ರಾಶಿಯ ಭವಿಷ್ಯ, ಐದನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮ, ಆರನೆಯದಾಗಿ ಅತ್ಯುತ್ತಮವಾದ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಅತಿ ಉತ್ತಮವಾದ ವಿಷಯ ಒಂದು ಕೊನೆಯ ಭಾಗದಲ್ಲಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಿಸ್ ಮಾಡಬೇಡಿ. ಮತ್ತು ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿಯ ಚಿಂತನೆ ಇದೆಯೋ ಅದೇ ರೀತಿಯ ಚಿಂತನೆಗಳು ಉತ್ತಮವಾದ ಜೀವನವನ್ನು ನಿಮಗೆ ನಿರೂಪಿಸುವುದರ ಜೊತೆಗೆ ಅನೇಕರ ಜೀವನವೂ ಕೂಡ ಉತ್ತಮವಾಗಿ ಆಗಲಿ ಎನ್ನುವ ನಿಮ್ಮ ಒಳ್ಳೆಯ ಸಂಸ್ಕಾರ. ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಲಿ, ಲೈಕ್ ಮಾಡೋದಕ್ಕಾಗಿ, ಕಾಮೆಂಟ್ ಮಾಡೋದಕ್ಕಾಗಿ ಹಿಂದೇಟು ಹಾಕೋದು ಬೇಡ. ನಿಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಅನಂತ ಧನ್ಯವಾದಗಳು. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಮಿತ್ರರೇ, ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 18/2/26ರಿಂದ 19/3/26ರವರೆಗೆ ಈ ಫಾಲ್ಗುಣ ಮಾಸ ತನ್ನ ಅವಧಿಯನ್ನು ಹೊಂದಿದೆ. ಈ ಫಾಲ್ಗುಣ ಮಾಸದಲ್ಲಿ 3 ಗ್ರಹಗಳು ವಿಶೇಷವಾಗಿ ತಮ್ಮ ರಾಶಿಯನ್ನು ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಕುಜ, ನಂತರ ಶುಕ್ರ ಮತ್ತು ರವಿ ಗ್ರಹಗಳು. 23/2/2026ರಂದು ಕುಜ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸೋಮವಾರ 6ನೆಯ ಅಂದರೆ ಷಷ್ಠಿಯಂದು 1/3/2026 ಮಾರ್ಚ್ 1ರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಅದ್ಭುತವಾಗಿದೆ. ಭಾನುವಾರ ದಿವಸ ತ್ರಯೋದಶಿಯಂದು ಈ ಒಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 14/3/2026 ರವಿ ಗ್ರಹವು ಮೀನ ರಾಶಿಯನ್ನು ಶನಿವಾರ ದಿವಸ ಏಕಾದಶಿಯಂದು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅದ್ಭುತವಾದಂತಹ ಒಂದು ಗ್ರಹ ಸ್ಥಿತಿಗಳಾದರೆ, ಇನ್ನು ದಿನಾಂಕ 2 ಮಾರ್ಚ್ 2ರಂದು ಪೂರ್ಣಿಮೆ ಸಂಭವಿಸುತ್ತೆ. ಮಾರ್ಚ್ 2ರಂದು 5:37ಕ್ಕೆ ಪ್ರಾರಂಭವಾಗುವ ಪೂರ್ಣಿಮೆ ಮರು ದಿವಸ ಮಧ್ಯಾಹ್ನ 4:47ರವರೆಗೆ ಇರುತ್ತೆ. ಅಂದರೆ 3ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಪೌರ್ಣಿಮೆ ಸಿಗುತ್ತೆ. ಹಾಗಾಗಿ ಮೊದಲು ಹೋಳಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಾಗಾಗಿ ಇಲ್ಲಿ ಆ ಹೋಳಿಯ ಹಬ್ಬದ ವಿಶೇಷವಾದ ಕಾಮದಹನವನ್ನು 2ನೇ ತಾರೀಕಿನ ಸಂಜೆಯಂದು ಮತ್ತು ಸತ್ಯನಾರಾಯಣ ಕಥೆಯನ್ನು ಸಂಜೆ ಮಾಡುವವರು 2ನೇ ತಾರೀಕಿನ ಸಂಜೆಯನ್ನು ಮಾಡ್ತಾರೆ. ಇನ್ನು 3ನೇ ತಾರೀಕು ಸತ್ಯನಾರಾಯಣ ಕಥೆಯನ್ನು ಬೆಳಗ್ಗೆ ಮಾಡುವಂಥವರು ಬೆಳಗ್ಗೆ ಮಾಡ್ತಾರೆ. ಹಾಗೆಯೇ ಹೋಳಿ ಹಬ್ಬದ ಆಚರಣೆ 3ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸಿಕ್ಕಾಗ ಆಗತ್ತೆ. ಇನ್ನು ಅಮಾವಾಸ್ಯೆ ಕೂಡ ಇದೇ ರೀತಿಯಾಗಿದೆ, ಪಾಡ್ಯ ಇದೇ ರೀತಿಯಾಗಿದೆ. 18ನೇ ತಾರೀಕಿನಂದು 7:52ಕ್ಕೆ ಪ್ರಾರಂಭವಾಗುವಂತಹ ಅಮಾವಾಸ್ಯೆ 18ನೇ ತಾರೀಕಿನಂದು ಮರು ದಿವಸ 7:07 ಈ ಒಂದು ಅಮಾವಾಸ್ಯೆ 19ನೇ ತಾರೀಕಿನವರೆಗೆ ದಿನ ಸೂರ್ಯೋದಯಕ್ಕೆ ಸಿಗುವಂಥದ್ದು ಅಮಾವಾಸ್ಯೆ. ಇದು ಯುಗಾದಿ ಅಮಾವಾಸ್ಯೆ ಆಗಿದ್ದು 18ನೇ ತಾರೀಕಿನ ದಿವಸ ಸೂರ್ಯೋದಯಕ್ಕೆ ಇಲ್ಲದೆ ಸಂಜೆ ಅಮಾವಾಸ್ಯೆ ಇರುತ್ತೆ. ತರ್ಪಣಾದಿಗಳು, ಶ್ರಾದ್ದಾದಿಗಳು 18ನೇ ತಾರೀಕಿನಿಂದಲೇ ಆಗತ್ತೆ. ಆದರೆ 19ನೇ ತಾರೀಕು ಕೂಡ ಅಮಾವಾಸ್ಯೆ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ವಿಶೇಷ ಅಂತಂದರೆ 7:07 ಪಾಡ್ಯ ಪ್ರಾರಂಭವಾಗಿ ಶ್ರೀ ಪರಾಭವ ಸಂವತ್ಸರದ ಆರಂಭ. ಮರು ದಿವಸ ಬೆಳಗ್ಗೆ ಈ ಪಾಡ್ಯ 5:55 ಇದ್ದು ಈ ಬಾರಿಯ ಶ್ರೀ ಪರಾಭವ ಸಂವತ್ಸರದ ಪ್ರಾರಂಭದ ಪಾಡ್ಯವು ಸೂರ್ಯೋದಯಕ್ಕೆ ಸಿಗದೇ ಇರುವಂಥ ಅವಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಯುಗಾದಿ ಹಬ್ಬವನ್ನು 19ನೇ ತಾರೀಕಿನಂದೇ ಮಾಡುವುದು ಅನಿವಾರ್ಯ ಕೂಡ. 20ನೇ ತಾರೀಕಿಗೂ ಕೂಡ ಪಾಡ್ಯ ಸೂರ್ಯೋದಯಕ್ಕೆ ಸಿಗುವುದಿಲ್ಲ, 19ಕ್ಕೂ ಕೂಡ ಸಿಗುವುದಿಲ್ಲ. ಹಾಗಾಗಿ 19 7:07 ಇದ್ದು ಆ 19ನೇ ತಾರೀಕಿನಲ್ಲಿಯೇ ಅತಿ ಹೆಚ್ಚಿನ ಅವಧಿ ಪಾಡ್ಯ ಇರುವುದರಿಂದ ಯುಗಾದಿಯ ಹಬ್ಬ ಆವತ್ತೇ ಆಚರಣೆ, ಹೊಸ ವರ್ಷದ ಆಚರಣೆ.
ಹಾಗಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಶ್ರೀ ಪರಾಭವ ಸಂವತ್ಸರವು ಕೂಡ ಇದೇ 19ನೇ ತಾರೀಕಿನಂದೇ ಪ್ರಾರಂಭ ಆಗಿಬಿಡುತ್ತೆ. ಬೆಳಗ್ಗೆ 7:07 ಶ್ರೀ ಪರಾಭವ ಸಂವತ್ಸರ ಪ್ರಾರಂಭ, ವಿಶ್ವಾವಸು ಸಂವತ್ಸರದ ಅಂತ್ಯವಾಗತ್ತೆ. ಅದೇ ರೀತಿ ಪೌರ್ಣಿಮೆ ಅಮಾವಾಸ್ಯೆಗಳು ಕೂಡ ಕೇವಲ ಈ ರೀತಿ ಸೂರ್ಯೋದಯ ಸೂರ್ಯಾಸ್ತಗಳ ಮಧ್ಯಗಳಲ್ಲಿ ಆಗುವ ವ್ಯತ್ಯಾಸವಲ್ಲದೆ, ಇಲ್ಲಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹ ಯಾವ ಕಾಲ್ಪನಿಕ ರೇಖೆ ಇದೆ, ಆ ಕಾಲ್ಪನಿಕ ರೇಖೆಯ ಮಧ್ಯದಲ್ಲಿ ಪೌರ್ಣಿಮೆಯು, ಹಾಗೆ ಕುಂಭ ರಾಶಿಯಿಂದ ಮೀನರಾಶಿಯ ಮಧ್ಯದಲ್ಲಿ ಯಾವ ಕಾಲ್ಪನಿಕ ಭೇದ ಇದೆ, ಆ ಒಂದು 2 ರಾಶಿಗಳ ಮಧ್ಯದಲ್ಲಿ ಈ ಅಮಾವಾಸ್ಯೆ ಘಟಿಸುತ್ತಾ ಇದೆ. ಇದೇ ಈ ವರ್ಷದ ವಿಶ್ವಾವಸು ಸಂವತ್ಸರದ ಆ ಬೀಳ್ಕೊಡುಗೆ. ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ನಮಗೆ ಕಂಡುಬರುವುದು. ಅಮಾವಾಸ್ಯೆಯಿಂದ ಬೀಳ್ಕೊಡುಗೆ ಆಗುತ್ತೆ, ಆದರೆ ಪೌರ್ಣಿಮೆಯ ದಿವಸ ಚಿತ್ತಾ ನಕ್ಷತ್ರವಿದ್ದಲ್ಲಿ ಚೈತ್ರ ಮಾಸ ಅಂತ. ಹಾಗಾಗಿ ಈ ಮುಂದಿನ ಫಾಲ್ಗುಣ ಮಾಸದ ನಂತರ ಬರುವಂತಹ ಚೈತ್ರ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈಗಲೇ ಕೋರ್ತೇನೆ. ಈ ಒಂದು ಶ್ರೀ ಪರಾಭವ ಸಂವತ್ಸರ ಈ ಫಾಲ್ಗುಣ ಮಾಸದ ನಂತರವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿ ಅಂತ ಅತ್ಯಂತ ಆತ್ಮೀಯವಾಗಿ ಬಯಸ್ತಾ ರಾಶಿ ಫಲದೆಡೆಗೆ ಗಮನ ಕೊಡೋಣ. ಕುಂಭರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ವಿಶ್ವಾವಸ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಕುಂಭರಾಶಿಯ ಅಧಿಪತಿಯಾದ ಶನೇಶ್ವರನು ದ್ವಿತೀಯದಲ್ಲಿ ರಾಹುವಿನ ಕರಾಳ ಮುಷ್ಟಿಯನ್ನು ತಪ್ಪಿಸಿಕೊಂಡು ಅವನನ್ನು ಹೋರಾಡಿ ಮೀನರಾಶಿಯನ್ನು ಪ್ರವೇಶಿಸಿ ಈ ಒಂದು ಸಾರ್ಧ ಸಪ್ತಮ ಶನಿಯ ಕೊನೆಯ ಭಾಗಕ್ಕೆ ಪ್ರವೇಶ ಆಗಿದೆ. ಆದ್ದರಿಂದಾಗಿ ಶನೇಶ್ವರನ ರೀತಿಯಿಂದ ಉತ್ತಮ ಫಲವು ನಿಮಗೆ ಲಭ್ಯವಾಗುವಂಥ ಎಲ್ಲ ಯೋಗಗಳು ಕೂಡ ಕಂಡುಬಂದು ಅಭಯಂಕರೇಂದ್ರನ ಆರಾಧನೆ ಅಗತ್ಯ ಇರ್ತದೆ ನಿಮಗೆ. ಈ ದ್ವಿತೀಯಾಧಿಪತಿ ಗುರುವು ಪಂಚಮದಲ್ಲಿ ವಿರಾಜಮಾನನಾಗಿದ್ದರಿಂದ ಅಭಯಂಕರೇಂದ್ರನ ಒಂದು ಆರಾಧನೆಯಿಂದ ನಿಮ್ಮ ಜ್ಞಾನ ಉತ್ತಮ ರೀತಿಯಲ್ಲಿ ತೊಂದರೆಯಾಗದಂತೆ ಬಳಕೆಗೆ ಬಂದು ನಿಮ್ಮ ಜೀವನದ ಉನ್ನತಿ ಆಗುತ್ತೆ. ಮತ್ತು ಈ ದ್ವಿತೀಯದಲ್ಲಿ ಶುಕ್ರನ ಉಚ್ಚಸ್ಥಾನ ಏನಿದೆ, ಚತುರ್ಥಾಧಿಪತಿ ಮತ್ತು ಈ ಭಾಗ್ಯಾಧಿಪತಿಯಾದಂತಹ ಈ ಕುಂಭರಾಶಿಗೆ ಭಾಗ್ಯಾಧಿಪತಿಯಾದಂತಹ ಶುಕ್ರನ ಉಚ್ಚಸ್ಥಾನದಿಂದ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಮತ್ತು ಪಿತೃವರ್ಗದ ಸಂಪೂರ್ಣ ಆಶೀರ್ವಾದಾದಿಗಳು ಮತ್ತು ಪತಿ ಪತ್ನಿಯರಲ್ಲಿ ಅತ್ಯುತ್ತಮವಾದಂತಹ ಯೋಗಗಳು ಕೂಡ ಕಂಡುಬರ್ತವೆ. ಎಲ್ಲ ಯೋಗಗಳಿದ್ದು ಅನೇಕರಿಗೆ ಯೋಗ ಇಲ್ಲದಂತೆ ಅನುಭವಿಸುವಂತಹ ಯೋಗಗಳು ಕೂಡ ಬರಬಹುದು. ಯಾಕೆಂದರೆ ಈ ಕುಂಭರಾಶಿಯಲ್ಲಿ ರಾಹು ಬಹಳ ದಿನದಿಂದ ಇಲ್ಲೇ ಕುಳಿತುಕೊಂಡಿದ್ದಾನೆ. ಇದರಿಂದಾಗಿ ಕುಂಭರಾಶಿಯಲ್ಲಿ ಆ ಗ್ರಸ್ತರಾಗುವ ಕುಜ ಬುಧ ರವಿ ಶುಕ್ರರು ಚತುರ್ಥಾಧಿಪತಿ ಮತ್ತು ಚತುರ್ಥಾಧಿಪತಿಯಾದ ಶುಕ್ರ, ಪಂಚಮಾಧಿಪತಿಯಾದ ಬುಧ ಹಾಗೂ ಸಪ್ತಮಾಧಿಪತಿಯಾದಂಥ ರವಿ ಮತ್ತು ಕುಜನು ಇಲ್ಲಿ ತೃತೀಯಾಧಿಪತಿ ಮತ್ತು ಇಲ್ಲಿ ದಶಮಾಧಿಪತಿಯಾಗಿರುವಂಥವನು ಭಾಗ್ಯಾಧಿಪತಿಯಾದ ಶುಕ್ರನು ಎಲ್ಲರೂ ಕೂಡ ರಾಹುವಿನ ಒಂದು ಛಾಯೆಗೆ ಒಳಗಾಗುವುದರಿಂದ ಇದಿಷ್ಟು ವಿಚಾರಗಳಲ್ಲಿ ಎಷ್ಟು ಯೋಗಗಳಿದ್ದರೂ ಅನುಭವಿಸಲಾಗದಂತಹ ಯೋಗವನ್ನು ನೀವು ಪಡೆದಂತೆ ರಾಹು ಅದಕ್ಕೆ ಒಂದು ಎಲ್ಲವನ್ನು ಇಟ್ಟು ಒಂದು ಪರದೆಯನ್ನು ಅಡ್ಡ ಮಾಡಿದ ಹಾಗೆ ಅವ್ಯವಸ್ಥೆಯನ್ನು ಉಂಟು ಮಾಡುವ ಲಕ್ಷಣಗಳಿವೆ. ಅದು ನಿಮ್ಮ ಜೀವನದಲ್ಲಿ ನಿಮ್ಮ 7 ಜನ್ಮದ ಪೂರ್ವಜನ್ಮದ ಪಾಪಾಂಶಗಳ ಮೇಲೆ ಅವಲಂಬಿಸಿ, ನಿಮ್ಮ ಕುಟುಂಬದ ದೋಷಗಳನ್ನು ಅವಲಂಬಿಸಿ ನಿಮಗೆ ಎದುರುಗಡೆ ಇರುವ ಯೋಗಗಳು ಲಭ್ಯ ಮತ್ತು ಅಲಭ್ಯಗಳು ಅಲಭ್ಯತೆ ಉಂಟಾಗುವ ಯೋಗಗಳು ಕಂಡುಬರುತ್ತದೆ. ಪಾಪಾಂಶದ ಪ್ರಮಾಣ ಜಾಸ್ತಿ ಇದ್ದಷ್ಟು ಪರದೆಯ ಪ್ರಮಾಣ, ಪ್ರತಿಬಂಧಕದ ಪ್ರಮಾಣ ಅತಿ ಹೆಚ್ಚಿನದಾಗಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಯಾವ ರೀತಿಯಾದ ಭಿನ್ನತೆ ಇರುತ್ತೋ ಪಾಪ ಪುಣ್ಯಾಂಶಗಳಲ್ಲೂ ಅಷ್ಟೇ ಭಿನ್ನತೆ ಇದೆ. ಯೋಗಗಳಲ್ಲೂ ಕೂಡ ಅಷ್ಟೇ ಭಿನ್ನತ್ವ ಉಂಟಾಗುತ್ತೆ, ರೋಗಗಳಲ್ಲೂ ಕೂಡ ಅಷ್ಟೇ ಭಿನ್ನತ್ವ ಉಂಟಾಗುತ್ತೆ. ಆದ್ದರಿಂದಾಗಿ ನಿಮ್ಮ ದೇಹ, ನಿಮ್ಮ ಆಹಾರ ಪದ್ಧತಿ ಅದರ ಮೇಲೆ ಅವಲಂಬಿಸಿ ನಿಮ್ಮ ದೇಹಕ್ಕೆ ರೋಗ ಹೇಗೆ ಬಂದು ಆವರಿಸಬಲ್ಲದು, ಅಂತಹ ರೋಗದಂತೆಯೇ ಯೋಗದಲ್ಲೂ ಕೂಡ ರೋಗಗಳು ಉಂಟಾಗುತ್ತೆ. ಮಾನಸಿಕವಾದ ಆತಂಕ, ಎಲ್ಲವನ್ನು ಕಳಕೊಳ್ಳುವ ಭೀತಿ, ಭವಿಷ್ಯದ ಬಗ್ಗೆ ಅತಿಯಾದಂತಹ ಭಯ, ಆತಂಕ ಇತ್ಯಾದಿಗಳು, ಆಂಗ್ಸೈಟಿ ಇತ್ಯಾದಿಗಳು ಉಂಟಾಗುವ ಲಕ್ಷಣಗಳು ಕೆಲವರಿಗೆ ಕಂಡುಬರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಗೆಲ್ಲುವ ಬಗೆ ಒಂದೇ ಒಂದು ಸೂಕ್ಷ್ಮವಾದ ಅತಿ ಉತ್ತಮವಾದ ಏಕೈಕ ಮಹಾಮಾರ್ಗವಿದೆ. ಈ ಮಾತನ್ನು ಹೇಳಲೇಬೇಕಾಗತ್ತೆ. ಕೆಲವರು ಅತ್ಯಂತ ಆತಂಕಕ್ಕೆ ಒಳಗಾದವರು ಭಕ್ತಿ ಶ್ರದ್ಧೆಯಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದ್ರೆ ಎಂತಹ ಆಂಗ್ಸೈಟಿಯಿಂದಲೂ ಕೂಡ ಹೊರಬರ್ಬೋದು. ಇವತ್ತಿನ ಒಂದು ಜನಾಂಗ ಏನಾಗಿದೆ ಅಂತಂದರೆ ಈ ಆತಂಕದ ಪ್ರಮಾಣವನ್ನು ಹೆಚ್ಚಿಸಿಕೊಳ್ತಾ ಇದೆ, ತಮ್ಮನ್ನು ತಾವಾಗಿ ಸಮಾಜದಿಂದ ಬೇರ್ಪಡಿಸಿಕೊಂಡು ನೋಡ್ಕೊಳ್ತಾ ಇದೆ. ಹಾಗಾಗಿ ಈಗಿನ ಒಂದು ಜನಾಂಗಕ್ಕಂತೂ ಇದು ಅತಿ ಮುಖ್ಯವಾಗಿ ಬೇಕಾದಂಥದ್ದು. ಪೋಷಕರು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇದನ್ನು
ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಕ್ಕಳಿಗೆ ಕಲಿಸುವ ಮೂಲಕವಾಗಿ ಅವರ ಜೀವನ ಉತ್ತಮವಾಗುವಂತೆ ಮಾಡಿಕೊಳ್ಳಿ ಅಂತ ಕೇಳ್ತೇನೆ. ಕಾರಣ ಇವತ್ತಿನ ದಿನಮಾನದಲ್ಲಿ ಆ ಮಕ್ಕಳ ಅಧ್ಯಯನದಲ್ಲಿ ಆಗ್ತಾ ಇರ್ತಕ್ಕಂತಹ ಮತ್ತು ವಯಸ್ಸಿಗೆ ತಕ್ಕಂತೆ ಇವತ್ತಿನ ಸಾಮಾಜಿಕ ಪ್ರಭಾವದಿಂದ ಅವರ ಜೀವನದಲ್ಲಿ ಉಂಟಾಗುವ ಆತಂಕ ಭಯಗಳಿಗೆ ಉತ್ತರವಿಲ್ಲದಂತಾಗಿ ಮಾನಸಿಕ ಅಲ್ಲೋಲ ಕಲ್ಲೋಲತೆಗಳನ್ನು ಬೌದ್ಧಿಕವಾದ ಅಸಮರ್ಥತೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಆಸಕ್ತರಾಗಿ ಅತ್ಯಂತ ಶಕ್ತಿಯುತವಾದ ಮನಸ್ಥಿತಿ ಉಳ್ಳವರು ಕೂಡ ಇವತ್ತಿನ ಒಂದು ಸ್ವಾಭಾವಿಕತೆಯಲ್ಲಿ ಪರಿಸರದ ಒಂದು ಪ್ರಭಾವದಿಂದಾಗಿ ಅತ್ಯಂತ ಮಾನಸಿಕ ಹಿನ್ನಡೆಯನ್ನು ದೌರ್ಬಲ್ಯವನ್ನು ಅನುಭವಿಸ್ತಾ ಇರುವುದನ್ನು ಕಣ್ಣಾರೆ ನೋಡ್ತಾ ಇದ್ದೇವೆ. ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ. ಹಾಗೆಯೇ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ದಯವಿಟ್ಟು ಹೇಳಿಕೊಡಿ ಅಂತ ಅನೇಕರ ಬೇಡಿಕೆ ಬಂದ ಮೇಲೆ ಈ ವಿಡಿಯೋಗಳ ಜೊತೆಗೆ ನಾವು ಅದನ್ನು ಸೇರಿಸಿಕೊಟ್ಟಿದ್ದೇವೆ ಆಸಕ್ತರಿಗಾಗಿ. ಹಾಗಾಗಿ ಆಸಕ್ತರು ದಯವಿಟ್ಟು ಅದನ್ನು ನೋಡಿ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ಒಂದು ಉದಾಹರಣೆಯನ್ನು ಹೇಳಿ ಬರ್ತೇನೆ. ಒಮ್ಮೆ ಇಲ್ಲಿ ರಾಹು ಇರಲಿಲ್ಲ ಅಂತ ಆದರೆ ಈ 4 ಗ್ರಹಗಳು ಕುಂಭರಾಶಿಯಲ್ಲಿದ್ದಾಗ ಅತ್ಯುತ್ತಮವಾದ ಫಲ ಎಲ್ಲವನ್ನು ಇಟ್ಟುಕೊಂಡು ಬೀಗ ಹಾಕಿಟ್ಟುವಂತಹ ಅವಸ್ಥೆ ರಾಹುವಿನಿಂದ. ಆದ್ದರಿಂದ ಎಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಅವರು ಅಸಮರ್ಥರಾದ ಜೀವನವನ್ನು ನಡೆಸುವಂತಹ ಯೋಗ ಈ ಕುಂಭರಾಶಿಯಲ್ಲಿ ಉಂಟಾಗುವುದರಿಂದ ಕುಂಭರಾಶಿಯ ಸಂಜಾತರೆಲ್ಲರೂ ಕೂಡ ಅತಿ ಮುಖ್ಯವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ಇದನ್ನು ಮಾಡುವ ಮೂಲಕವಾಗಿಯೇ ನಿಮಗೆ ಅನೇಕ ವಿಧವಾದಂಥ ದೋಷಗಳಿಂದ ಮುಕ್ತಿಯಾಗಿ ನಿಮ್ಮ ಮೂಲ ಯೋಗವನ್ನು ಪಡೆಯುವ ಶಕ್ತಿ ಲಭ್ಯವಾಗುತ್ತೆ. ಹಾಗಾಗಿ ಸರ್ವಶಕ್ತಿ ಪ್ರದಾಯಕನಾದ ನಾಗಶಕ್ತಿ ವಿನಾಯಕನ ಒಂದು ಉಲ್ಲೇಖ ಮುದ್ಗಲ ಪುರಾಣ ಇತ್ಯಾದಿಗಳಲ್ಲಿ ಅತ್ಯಂತ ನಿಖರವಾಗಿದ್ದು ಅತ್ಯಂತ ನಿಖರವಾದಂತಹ ಪರಿಹಾರ ಮಾರ್ಗ ಕೂಡ ಹೌದು. ಅಷ್ಟೇ ನಿಮ್ಮ ಶ್ರದ್ಧೆ ಭಕ್ತಿಗೆ ತಕ್ಕಂತೆ ಫಲ ಕೊಡುವುದರಲ್ಲಿ ಹಿಂದೇಟು ಯಾವುದಿಲ್ಲ. ಕಲಿಯುಗದಲ್ಲಿ ಈ ಮಹಾಗಣಪತಿಯ ಆರಾಧನೆ ಅತಿ ಮುಖ್ಯವಾಗಿ ಅತಿ ಶೀಘ್ರ ಫಲಕಾರಿ ಅಂತ ಎಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಪವಿತ್ರ ಬಂಧದಿಂದ ಆ ಒಂದು ನಾಗ ಶಕ್ತಿ ಯಾವ ಗುರುತ್ವಾಕರ್ಷಣ ಶಕ್ತಿ ಎನ್ನುವಂಥದ್ದು ಪವಿತ್ರ ಬಂಧದಿಂದ ಈ ಒಂದು ಅಂಡಾಕಾರದ ವ್ಯವಸ್ಥೆಯಲ್ಲಿ ಬ್ರಹ್ಮಾಂಡ ರೂಪದ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು ವೈಜ್ಞಾನಿಕ ಮತ್ತು ಧಾರ್ಮಿಕ ರೀತಿಯಲ್ಲಿ ಅತ್ಯಂತ ವಿಶಿಷ್ಟವಾದ ಆರಾಧನೆ ಅಂತ ಹೇಳಿಕೊಳ್ಳುತ್ತೆ. ಆದ್ದರಿಂದ ಇಂತಹ ಅದ್ಭುತವಾದ ಆರಾಧನೆಯನ್ನು ನಿಮ್ಮದಾಗಿಸಿಕೊಂಡಾಗ ಶ್ರದ್ಧಾ ಭಕ್ತಿಯುತರಾದವರಿಗೆ ರಾಹು ಮತ್ತು ಕೇತುವಿನಿಂದ ದೋಷ ಉಂಟಾಗುವುದು ತಪ್ಪತ್ತೆ. ಪತ್ನಿ ಸ್ಥಾನ ಅಥವಾ ಪತಿಯ ಸ್ಥಾನದಲ್ಲಿ ಕೇತು ವಿರಾಜಮಾನವಾಗಿದ್ದರಿಂದ ಆಹಾರದ ವ್ಯವಸ್ಥೆಯಲ್ಲೂ ಮತ್ತು ಯಾವುದೇ ರೀತಿಯಾದಂತಹ ಪತಿ ಪತ್ನಿಯ ವಿರಸ ಸಂಗಾತಿಗಳಲ್ಲಿ ಉಂಟಾಗುವ ವಿರಸಗಳನ್ನು ದೂರ ಮಾಡಿಕೊಳ್ಳಲಿಕ್ಕೂ ಕೂಡ ನಾಗಶಕ್ತಿ ವಿನಾಯಕ ಆರಾಧನೆಯಿಂದ ಕುಲಾಭಿವೃದ್ಧಿಗೂ ನಿಮ್ಮ ಜೀವನಾಭಿವೃದ್ಧಿಗೂ ಅತ್ಯಂತ ಸೂಕ್ತವಾದ ಪರಿಹಾರ. ಹಾಗಾಗಿ ಇಲ್ಲಿ ಯಾವುದನ್ನೇ ಆದರೂ ಕೂಡ ಮನೆ ಒಳಗೆ ಎಲ್ಲವೂ ವ್ಯವಸ್ಥೆಗಳಿದ್ದಾವೆ. ಕೀ ಒಂದು ನಮ್ಮಲ್ಲಿ ಇಲ್ಲದಿದ್ದರೆ ಏನಾಗುತ್ತೆ? ಕೀಯನ್ನು ತೆಗೆದುಕೊಂಡು ಒಳಗೆ ಹೋಗಲೇಬೇಕು, ಆಗ ಎಲ್ಲವೂ ಲಭ್ಯವಾಗುತ್ತೆ. ಆ ಕೀಯೇ ಆ ಹನುಮತ್ ಕೀಲಕಂ ಅಂತ ರಾಮನ ಫಲವನ್ನು ಪಡೆಯಬೇಕಿದ್ದರೆ ರಾಮಾರಾಧನೆಯ ಫಲವನ್ನು ಪಡೆಯಬೇಕು ಅನ್ನೋಲ್ಲ, ಆಂಜನೇಯನ ಆರಾಧನೆ ಮಾಡಬೇಕು. ಅದಕ್ಕೆ ಹನುಮತ್ ಕೀಲಕಂ ಅಂತ ಹೇಳ್ತಾರೆ. ಅಂದರೆ ಹನುಮಂತನೇ ಕೀ ರಾಮನ ಆರಾಧನೆ ಫಲ ಪಡೆಯೋದಕ್ಕೆ. ಹನುಮಂತನ ಆರಾಧನೆ ಮಾಡದೇ ಇದ್ದರೆ ಆ ಶ್ರೀರಾಮದೇವರ ಆ ಸಂಪೂರ್ಣವಾದ ಫಲವೇ ಸಿಗುವುದಿಲ್ಲ ಆರಾಧನೆಗಳು ಅಂತ ಹೇಳಿದಾಗೆ ಇಲ್ಲೂ ಕೂಡ ನಮ್ಮ ಜೀವನಾಂಶದ ಸಂಪೂರ್ಣ ಭಾಗ್ಯ ಫಲವನ್ನು ಪಡೆಯುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡದೇ ಇದ್ದರೆ ಖಂಡಿತವಾಗಿ ಸಂಪೂರ್ಣವಾದ ನಾವು ನಮ್ಮ ಯೋಗವಿರುವ ಒಳ್ಳೆಯ ಫಲವನ್ನೇ ಪಡೆಯುವುದಕ್ಕಾಗೋದಿಲ್ಲ. ನಮ್ಮ ಯೋಗವಿರುವಂತಹ ಒಳ್ಳೆಯ ಫಲ ಸಿಕ್ಕಿದರೆ ಸಾಕು, ಜೀವನ ಸಾರ್ಥಕ ಆಗಿರುತ್ತೆ. ಅಂತಹ ಉತ್ತಮ ಫಲವನ್ನು ಪಡೆಯುವಂಥಲ್ಲಿ ಈ ಒಂದು ರಾಹು ಮತ್ತು ಕೇತುವಿನ ದೋಷವನ್ನು ಸಂಪೂರ್ಣ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಕುಂಭರಾಶಿಯವರು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಸಂಪೂರ್ಣ ಸಮರ್ಥರಾಗಲಿ ಮತ್ತು ಈ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯನ್ನು ಮಾಡುವಂತಹ ನಾಗಶಕ್ತಿ ವಿನಾಯಕನ ಆರಾಧನೆ ವಿಶಿಷ್ಟವಾಗಿ ನಿಮಗೆ ಅತಿ ಹೆಚ್ಚಿನ ಫಲವನ್ನು ನೀಡುತ್ತೆ. ಅದಕ್ಕಾಗಿ ಶುದ್ಧ ಸಂಕಲ್ಪಿತರಾಗಿ ನಿಮಗೂ ನಿಮ್ಮ ಕುಲಕ್ಕೂ ನಿಮ್ಮ ಊರಿಗೂ ನಿಮ್ಮ ರಾಜ್ಯಕ್ಕೂ ದೇಶಕ್ಕೂ ಜಗತ್ತಿಗೂ ಒಳ್ಳೆಯದಾಗಲಿ ಎನ್ನುವ ಶುದ್ಧ ಮನೋಭಾವನೆಯ ಶುದ್ಧ ವಿಶಾಲ ಮನೋಭಾವನೆಯ ಶುದ್ಧ ಸಂಕಲ್ಪವನ್ನು ಮಾಡಿ ಆರಾಧನೆಯನ್ನು ಮಾಡಿ ಸಂಪೂರ್ಣ ಫಲ ನಿಮಗೆ ಲಭ್ಯವಾಗುತ್ತೆ. ಕೇವಲ ಸ್ವಾರ್ಥವಾಗಿ ನನಗಿಂದ ಒಳ್ಳೆಯದಾಗಲಿ ಅಂತ ನಿಮ್ಮ ಆರಾಧನೆ ಮಾಡಿದರೆ ಅದು ಪರಿಪೂರ್ಣ ಫಲವನ್ನೇ ನೀಡುವುದಿಲ್ಲ. ಯಾಕೆಂದರೆ ಸ್ವಾರ್ಥಕ್ಕೆ ಯಾವತ್ತೂ ಕೂಡ ಸಂಪೂರ್ಣ ಸಹಕಾರ ದೇವರಿಂದ ಕೂಡ ಇರುವುದಿಲ್ಲ. ಆ ನಿಷ್ಕಲ್ಮಶವಾದ ಹೃದಯ ಭಾವನೆಯಿಂದ ವಿಶಾಲ ಜಗತ್ತಿನ ವಿಶಾಲ ಮನೋಭಾವನೆಯನ್ನು ಹೊಂದಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೂ ನಿಮ್ಮ ಜಗತ್ತಿಗೆ ಒಳ್ಳೆಯದಾಗುವ ಶುಭ ಮನೋಕಾಮನೆಗಳು ನಿಮ್ಮಿಂದ ಹೊರಹೊಮ್ಮಿ ಆ ವಿಶಾಲ ಮನೋಭಾವದಿಂದ ಗುರುತತ್ವ ಜಾಗೃತವಾಗಿ ನಿಮಗೆ ಅತ್ಯಂತ ಒಳ್ಳೆಯದಾಗುತ್ತೆ. ಹಾಗಾಗಿ ಸಮಷ್ಟಿಯಲ್ಲಿ
ಆ ಒಂದು ನಿಮ್ಮ ಸಂಕಲ್ಪವಿರಲಿ ಶುದ್ಧವಾದ ಮನೋಕಾಮನೆಯ ಜೊತೆಗೆ. ಆಗ ನಾಗಶಕ್ತಿ ವಿನಾಯಕಕ್ಕೆ ಈ ಸಂಪೂರ್ಣ ಬ್ರಹ್ಮಾಂಡದ ವ್ಯವಸ್ಥೆಯ ಅಧಿನಾಯಕ. ಹಾಗಾಗಿ ಅಂತಹ ಆರಾಧನೆಯನ್ನು ಮಾಡುವಾಗ ಸ್ವಾರ್ಥಪರವಾಗಿ ಅಲ್ಲ, ನಿಮಗೆ ಒಳ್ಳೆಯದಾಗಲೇಬೇಕು, ಆದರೆ ನಿಮಗೆ ಮುಂದೆ ಒಳ್ಳೆಯದಾಗಬೇಕು ಅನ್ನೋ ಚಿಂತನೆ ಇರದ ಸಂಕಲ್ಪ ಇದೆಯಲ್ಲ, ಅದು ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿಕ್ಕೆ ಬ್ರಹ್ಮಾಂಡ ವ್ಯಾಪಿ ಆದಂತಹ ನಾಗಶಕ್ತಿ ವಿನಾಯಕ ಸಂಪೂರ್ಣವಾದ ಫಲವನ್ನು ನೀಡ್ತಾನೆ. ಅದೇ ರೀತಿಯಾಗಿ ಈ ಒಂದು ಕುಂಭ ರಾಶಿಯವರಿಗೆ ಅಷ್ಟಮಾಧಿಪತಿಯಾದ ಬುಧನು ಇಲ್ಲಿ ರಾಹುಗ್ರಸ್ತರಾಗುವುದರಿಂದ ಕೆಲವರಿಗೆ ಕಂಟಕಾದಿಗಳು ಇದ್ದರೆ ದಯವಿಟ್ಟು ನೀವು ಯಾವುದೇ ರೀತಿಯಾದಂತಹ ಜಾತಕವನ್ನು ಹೊಂದಿದ್ದರೆ ದಿನಾಂಕಾದಿಗಳನ್ನು ಹೊಂದಿದ್ದರೆ ಅದನ್ನು ದಯವಿಟ್ಟು ಪರಿಶೀಲಿಸಿಕೊಳ್ಳಿ. ಒಮ್ಮೆ ಇಲ್ಲ ಅಂದರೆ ಪ್ರಶ್ನೆ ಮಾರ್ಗದ ಮೂಲಕವಾದರೂ ಏನಾದರೂ ದೋಷಗಳಿದೆ ಅಂತ ತಿಳಿದುಕೊಂಡು ಮುಂದಿನ ಹೆಜ್ಜೆ ಇಡುವುದು ನಮಗೆ ತುಂಬ ಸೂಕ್ತವಾಗುತ್ತೆ. ಇನ್ನು ಭಾಗ್ಯಾಧಿಪತಿ ಶುಕ್ರ ಕೂಡ ಅಷ್ಟಮಾಗಿ ಉಚ್ಚನಾಗುವುದರಿಂದ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ, ಪಿತೃವರ್ಗದ ಅನುಕೂಲ, ಸಂಪೂರ್ಣ ಅನುಗ್ರಹ ಸಿಗುವಂಥ ಮಹಾಯುಗ ನಿಮಗಿದೆ. ಆದರೆ ರಾಹುವಿನಿಂದ ಆಚ್ಛಾದಿತನಾದ ರವಿ ಮತ್ತು ಶುಕ್ರರಿಂದ ಫಲ ಲಭ್ಯವಾಗದೇ ಇರುವುದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕ ಆ ಒಂದು ಉತ್ತಮ ಫಲವನ್ನು ಪಡೆಯುವಂತರಾಗಿ ಆಗದರ ಉತ್ತಮ ಸ್ಥಿತಿಗತಿಗಳ ಫಲ ಉಂಟಾಗಲಿ. ಇನ್ನು ನೋಡಿ, ಇಲ್ಲಿ ಕರ್ಮಾಧಿಪತಿ ಎಲ್ಲ ಕೆಲಸದ ಅಧಿಪತಿ ಕುದಿ ಉಚ್ಚನಾಗಿದ್ದು ಇದರಿಂದ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ. ಆದರೆ ರಾಹುವಿನಿಂದ ಮತ್ತೆ ಗ್ರಸ್ತನಾಗ್ತಾನೆ. ಉದ್ಯೋಗದಲ್ಲಿ ಜಗಳ, ಆತಂಕ ಅಥವಾ ಏನಾದರೂ ಉದ್ಯೋಗ ಈಗಾಗಲೇ ಕಳೆದು ಹೋಗಿದ್ದರೆ ಅದನ್ನು ಮತ್ತೆ ಪಡೆಯುವುದರಲ್ಲಿ ಗೊಂದಲಗಳು, ಯಾವುದು ಸೇರಬೇಕು ಅಂತೇಳಿ, ಈ ರೀತಿಯಾಗಿ ನಿಮ್ಮ ವೃತ್ತಿಯಲ್ಲಿ ಹಣಕಾಸಿನ ಅವ್ಯವಸ್ಥೆ ಇತ್ಯಾದಿಗಳು ಕಂಡು ಬಂದರೆ ಬೇಕಾದಷ್ಟು ಯೋಜನೆಗಳಿದೆ, ಅಲ್ಲಿ ಬಂಡವಾಳ ಹಾಕೋದಕ್ಕೆ ಏನೂ ಇಲ್ಲ. ಈ ರೀತಿಯ ಅವಸ್ಥೆ ಈ ವ್ಯಯದಿಂದ ಬಂದ ಕುಟದಿಂದ ಉಂಟಾಗುವ ಲಕ್ಷಣಗಳೆಲ್ಲ ತುಂಬ ಇದೆ. ಅದರಿಂದಾಗಿ ಇಂತಹ ಅವ್ಯವಸ್ಥೆಗಳ ಆಗರವಾಗಿ ಮತ್ತು ರಾಹುವಿನಿಂದ ಈ ದೋಷ ನಿವಾರಣೆ ಆದರೆ ಕುಜನ ಉತ್ತಮ ಫಲ ಸಿಗುವುದರಿಂದ ಸಹೋದರ ಸಹಕಾರ ಇತ್ಯಾದಿಗಳು ಸಿಗುತ್ತೆ. ಯಾರಿಗೆ ಸಹೋದರರಿಂದ ಅಸಹಕಾರ, ಆ ಅಪವಾದಗಳು ಬರ್ತಾ ಇದೆ ಅಂತಾದರೆ ಕುಂಭರಾಶಿಯವರಿಗೆ ಖಂಡಿತವಾಗಿ ನೀವು ಸಹೋದರಿಯರಲ್ಲಿ ಮನಸ್ತಾಪ ಮಾಡ್ಕೊಳ್ತಾ ಇದೆ ಅಂದರೆ ನಿಮಗೆ ರಾಹುವಿನ ಪ್ರಭಾವ ಜಾಸ್ತಿ ಇದೆ. ಹಾಗಾಗಿ ಆ ರಾಹುವಿನ ಪ್ರಭಾವದಿಂದ ಹೊರಬಂದರೆ ಮಾತ್ರ ಅವರೆಲ್ಲರ ಸಹಕಾರ ಲಭ್ಯವಾಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಇವರ ಸಹಕಾರವೂ ಕೂಡ ನಿಮಗೆ ಸಿಗುತ್ತೆ. ಆದರೆ ರಾಹು ಮತ್ತು ಕುಜ ರಾಶಿಯಲ್ಲಿ ಸೇರುವುದರಿಂದಾಗಿ ಆರೋಗ್ಯದ ಬಗ್ಗೆ ರವಿಯೂ ಕೂಡ ಅದೇ ಇರುವುದರಿಂದಾಗಿ ನಿಮ್ಮ ಆಂತರಿಕವಾದ ದೈಹಿಕವಾದಂಥ ಎಲ್ಲ ರೀತಿಯ ಆರೋಗ್ಯಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅತಿ ಹೆಚ್ಚಿನ ಲಕ್ಷ್ಯ ಕೊಡಿ ಮತ್ತು ಆಹಾರದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಿ. ನಿಮ್ಮ ಆರೋಗ್ಯಕ್ಕೆ ಯುಕ್ತವಾದ ಆಹಾರವನ್ನು ಮಾತ್ರ ಸೇವಿಸುವ ನಿರ್ಧಾರ ಮಾಡಿಕೊಳ್ಳಿ. ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಹಿನ್ನಡೆ ಆಗದ ರೀತಿಯಲ್ಲಿ ಅತ್ಯಂತ ಪ್ರಾಬಲ್ಯತೆಯುಳ್ಳ ಸಂತೋಷವಾದ ಮನಸ್ಥಿತಿಯನ್ನು ಇಟ್ಟುಕೊಳ್ಳಿ. ಆ ಮೂಲಕವಾಗಿ ಆ ವಿಶಾಲ ಮನೋಭಾವನೆಯ ನಿಮಗೆ ಸಂಪೂರ್ಣ ಆ ಗುರುವಿನ ಅನುಗ್ರಹ ಲಭ್ಯವಾಗಿ ರಾಹು ಕೇತುವಿನ ದೋಷ ನಿವಾರಣೆಯಾಗಲಿ ಸಮಸ್ತ ಯೋಗಗಳು ಕೂಡ ನಿಮಗೆ ಲಭ್ಯವಾಗುತ್ತೆ. ಹಾಗೆಯೇ ಇನ್ನು ಏಕಾದಶಾಧಿಪತಿಯಾದಂತಹ ಗುರುವು ಇಲ್ಲಿ ಪಂಚಮದಲ್ಲಿದ್ದು ಏಕಾದಶವನ್ನು ನೋಡ್ತಾ ಇರುವುದರಿಂದ ಲಾಭಾಂಶಕ್ಕೇನೂ ಕೊರತೆ ಕಾಣುವುದಿಲ್ಲ. ಆದರೆ ಲಾಭಾಂಶ ಇದ್ದರೂ ಎಲ್ಲಿ ಸಿಗ್ತದೆ ಎನ್ನುವುದೇ ಗೊತ್ತಾಗದೇ ಇರುವಂಥದ್ದು ಇದೆಯಲ್ಲ. ಇವತ್ತಿನ ಷೇರು ಮಾರ್ಕೆಟ್ ಇತ್ಯಾದಿಗಳು ಅತ್ಯಂತ ಏರುಪೇರಾಗುವಂತಹ ಭೌಗೋಳಿಕ ವಿಸ್ಮಯವನ್ನು ಹೊಂದಿದ್ದಾವೆ. ಎಚ್ಚರಿಕೆಯಿಂದ ನೀವು ಕಾರ್ಯನಿರ್ವಹಣೆ ಮಾಡಲೇಬೇಕು. ಆದರೂ ಕೂಡ ನಿಮಗೆ ನಿಮ್ಮನ್ನು ಕೈ ಹಿಡಿಯುವ ಲಕ್ಷಣಗಳಿದೆ. ಹಾಗಾಗಿ ಆ ಒಂದು ನಿಮ್ಮ ಗುರುತತ್ವವನ್ನು ಜಾಗೃತ ಮಾಡಿಕೊಂಡು ಸಮಸ್ತ ವಿಧವಾದಂತಹ ಗೋಚರವಾಗದ ಅಗೋಚರವಾದ ಪ್ರತಿಬಂಧಕಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಆ ಮೂಲಕವಾಗಿ ನಿಮ್ಮ ಈ ಒಂದು ಮಾಘ ಮಾಸದ ನಂತರದ ಫಾಲ್ಗುಣ ಮಾಸವು ಸಂಪೂರ್ಣ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಬುನಾದಿ ಆಗುವಂತೆ ನೀವು ಸೃಷ್ಟಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗಿ ಅಂತ ನಾವು ತಮ್ಮಲ್ಲಿ ಆ ಭಗವಂತನಲ್ಲಿ ನಿಮಗೋಸ್ಕರವಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಓಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಾಘ ಮಾಸದ ಲಕ್ಕಿ ಕಾಮೆಂಟಿಗೆ ಸ್ವಾಗತ. ಮಿತ್ರರೇ, ಈ ಬಾರಿಯ ಲಕ್ಕಿ ಕಾಮೆಂಟ್ ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರೇ ನಮಸ್ಕಾರ. ಈ ಬಾರಿ ನೀವು ವಿಚ್ ಸೇವಾ ವಿ ಕ್ಯಾನ್ ಡೂ ಟು ಗೆಟ್ ನಾಗಶಕ್ತಿ ವಿನಾಯಕ ಅಂತ ಕೇಳಿದ್ರಿ. ಹಾಗಾಗಿ ಇದೇ ಬಾರಿಯಾಗಿ ನಾವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಡುವಂಥದ್ದು ಮತ್ತು ಈ ದೇವಾಲಯದ ನಿರ್ಮಾಣಕ್ಕಾಗಿ ಯಾವ ಸೇವೆಯನ್ನು ಮಾಡಬಹುದು ಎಂಬುದಾಗಿ ಚಿಂತಿಸಿ ವಿಡಿಯೋ ಬಿಡುವಂತಹ ಚಿಂತನೆ ಇದ್ದ ಸಮಯದಲ್ಲಿ ನಿಮ್ಮ ಈ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ಕನ್ಸಿಡರ್ ಆಗಿದೆ. ಇದಕ್ಕೆ ಸಂಪೂರ್ಣ ಉತ್ತರ ಮುಂದೆ ಇದೆ. ಧನ್ಯವಾದಗಳು ಗೋವಿಂದರಾಜ್ ಅವರೇ. ತಪ್ಪದೆ ಈ ಒಂದು ಮುಂದಿನ ಮಾನಸ ಪೂಜೆಯನ್ನು ಪ್ರತಿಯೊಬ್ಬರೂ ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ.
ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ. ಗಂಭೀರವದನಂ ದೇವಂ ಗಂಬೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹನಂ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಬ್ರಹ್ಮಾಂಡವ್ಯಾಪಿನೇ ಪ್ರಭವೇ ನಾಗಶಕ್ತಿವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ. ಸ್ವಾಗತಂ. ಸ್ವಾಗತಂ ಸರ್ವಗರ್ವಘ್ನ ಸರ್ವವಿಘ್ನಹರೋ ಭವ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಗರ್ವಘ್ನಾಯ ನಮಃ ಸ್ವಾಗತಂ ತೇ ವ್ಯಾಹರಿಷ್ಯಾಮಿ. ಆಸನಂ. ಆಸನಮರ್ಪಯೇ ತುಭ್ಯಂ ವಿರಾಜಯ ಮಹಾಪ್ರಭೋ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಮಹಾಪ್ರಭವೇ ನಮಃ. ಆಸನಂ ಸಮರ್ಪಯಾಮಿ. ಪಾದ್ಯಂ. ಪಾದ್ಯಂತೆ ಗಂಧಯುಕ್ತಂಚ ಪಾದೋದರಪರಿಷ್ಕರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಪಾದೋದರಪರಿಷ್ಕರಾಯ ನಮಃ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ. ಉಪನೀತಾಯ ವಿದ್ಮಹೇ ಸುಪ್ರಸನ್ನಾಯ ಧೀಮಹಿ
तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम्। शुभ्रवस्त्रधराय नमः। अर्घ्यं समर्पयामि। आचमनम् आचम्यतां महादेव मुदया तव शुण्डय ब्रह्माण्डव्यापिनं वन्दे नागशक्तिविनायकम्। महादेवाय नमः। शुण्डे आचमनीयं समर्पयामि। स्नानं स्नापये निर्मलाकार जाह्नवीसलिलादिभिः ब्रह्माण्डव्यापिनं वन्दे नागशक्तिविनायकम्। निर्मलाकाराय नमः। स्नानं समर्पयामि। आचमनम् आचम्यतां महादेव मुदया तव शुण्डय ब्रह्माण्डव्यापिनं वन्दे नागशक्तिविनायकम्। महादेवाय नमः। शुण्डे आचमनीयं समर्पयामि। वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम्। दिव्यैरस्त्रैर्विभूषिताय नमः। वस्त्रयुग्मं समर्पयामि। यज्ञोपवीतः नागयज्ञोपवीतेन भूषितो यज्ञकारण ब्रह्माण्डव्यापिनं वन्दे नागशक्तिविनायकम्। यज्ञकारणाय नमः। नागयज्ञोपवीतन्ते परिकल्पयामि। आभरणं हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम्। कर्णचामरभूषिताय नमः। हिरण्याभरणं समर्पयामि। गन्धम् अष्टगन्धं ललाटे च इष्टबन्धप्रदायक ब्रह्माण्डव्यापिनं वन्दे नागशक्तिविनायकम्। इष्टबन्धप्रदायकाय नमः। अष्टगन्धं समर्पयामि। कुङ्कुमं भूषणार्थं ते अर्पये हेमकङ्कण ब्रह्माण्डव्यापिनं वन्दे नागशक्तिविनायकम्। हेमकङ्कणाय नमः। कुङ्कुमचूर्णं समर्पयामि। हरिद्रां चूर्णरूपेण दास्ये दारिद्र्यचूर्णक ब्रह्माण्डव्यापिनं वन्दे नागशक्तिविनायकम्। दारिद्र्यचूर्णकाय नमः। हरिद्राचूर्णं समर्पयामि। चन्दनं च चतुर्हस्ता चतुर्भद्रप्रदायक ब्रह्माण्डव्यापिनं वन्दे नागशक्तिविनायकम्। चतुर्भद्रप्रदायकाय नमः। चन्दनं समर्पयामि। पुष्पं सुगन्धयुक्तं च पुष्पदन्ताय दीयते ब्रह्माण्डव्यापिनं वन्दे
नागशक्तिविनायकं पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशक ब्रह्माण्डव्यापिनं वन्दे नागशक्तिविनायकं सर्वदुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकं धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशक ब्रह्माण्डव्यापिनं वन्दे नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं परिकल्पयामि हस्तप्रक्षालनं हस्तौ क्षालय देवेश सोमसूर्याग्निलोचन ब्रह्माण्डव्यापिनं वन्दे नागशक्तिविनायकं सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जन ब्रह्माण्डव्यापिनं वन्दे नागशक्तिविनायकं सुमङ्गलनिरञ्जनाय नमः नीराजनं समर्पयामि पुष्पाञ्जलिस्तु भक्त्या च सदन्ताभयमुद्रक ब्रह्माण्डव्यापिनं वन्दे नागशक्तिविनायकं सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्काराः क्रियन्ते पापनाशक ब्रह्माण्डव्यापिनं वन्दे नागशक्तिविनायकं पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि
तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम्। शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿವಿನಾಯಕ ಮಾನಸಪೂಜಾರಾಧನಕರ್ಮಣ ಶ್ರೀನಾಗಶಕ್ತಿವಿನಾಯಕಃ ಪ್ರೀಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸುಪ್ರಸಾದೋ ಅಸ್ತು. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.